ಏನಪ್ಪ ಯಾವಾಗಲೂ ಕುರಿ ಕೋಳಿ ಬಗ್ಗೆ ಮಾಹಿತಿ ನೀಡ್ತಿದ್ದವರು ಇವತ್ತು ಏನೋ ಮಾರ್ಕಿಂಗ್ ಮಾಡ್ತಿದ್ದಾರೆ ಅನ್ಕೊಂಡ್ರ ವಿಷಯ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸಿಂದ. ನಮ್ಮ ಫಾರ್ಮಲ್ಲಿ ಅಡಿಕೆ ಗಿಡ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ 2 ಎಕರೆಯಲ್ಲಿ ಪ್ಲ್ಯಾಂಟೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮೂಲತಃ ರೈತಾಪಿ ಕುಟುಂಬದಿಂದ ನಾವೆಲ್ಲ ಬಂದಿರೋದ್ರಿಂದ ಅದಕ್ಕೆ ಕೃಷಿ ನಮಗೆ ಕಾಲದಿಂದನೂ ಒಲ್ದು ಬಂದಿದೆ. ಅಡಿಕೆ ಸಸಿ ಹಾಕೋಕ್ಕೂ ಮುಂಚೆ ನಾವು ನೀಟಾಗಿ ಮಾರ್ಕಿಂಗ್ ಮಾಡಿ JCB ಸಹಾಯದಿಂದ ಟ್ರೆಂಚ್ ತೆಗಿತೀವಿ. ಉದ್ದ ಬಂದು 8.5 ಅಡಿ, ಅಗಲ ಬಂದು 9 ಅಡಿ ಇದೆ. ಟ್ರೆಂಚ್ ಆದಮೇಲೆ ಪೈಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. 2 ಕಡೆ ಗೇಟ್ ವಾಲ್ ಬಿಟ್ಟು ಪೈಪ್ಲೈನ್ನ ಕಂಪ್ಲೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಪೈಪ್ಲೈನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಟ್ರೆಂಚ್ ಹೊಡಿಬೇಕು, ಇಲ್ಲಾಂದರೆ ಪೈಪ್ಲೈನ್ ಸೊಟ್ಟಪಟ್ಟ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಡಿಕೆ ಗಿಡಕ್ಕೆ ಮೇನಾಗಿ ಬೇಕಾಗಿರೋದು ನೀರು. ಸೊ ಆದಷ್ಟು ವರ್ಷ ಪೂರ್ತಿ ನೀರಿನ ಅಭಾವ ಇಲ್ದಿರೋರು ಮಾತ್ರ ಅಡಿಕೆ ಗಿಡಗಳನ್ನ ಹಾಕಿ. ಯಾಕಂದರೆ 1 ವರ್ಷ ನೀರು ಹಾಯಿಸ್ಲಿಲ್ಲ ಅಂತಂದರೆ ಅಥವಾ 6 ತಿಂಗಳು ನೀರು ಸರಿಯಾಗಿ ಬರಲಿಲ್ಲ ಅಂದರೆ ಅಡಿಕೆ ಗಿಡ ಎಲ್ಲ ಒಣಗೋಗುತ್ತೆ, ನಿಮ್ಮ ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಪೈಪ್ಲೈನ್ ಆದಮೇಲೆ ಕಾಂಪೋಸ್ಟ್ ಗೊಬ್ಬರ ಹಾಕಿ ಸ್ವಲ್ಪ ಹದವಾಗಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ನಾವು ನೆಲನ ರೆಡಿ ಮಾಡ್ಕೊತೀವಿ. ನೆಕ್ಸ್ಟ್ ಸಸಿ ತರೋದಕ್ಕೆ ಹೋದ್ವಿ. ಸಸಿ ತರಬೇಕಾದ್ರೆ ಒಳ್ಳೆ ಜಾತಿ ತಳಿ ತರಬೇಕು, ಇಲ್ಲಾಂದರೆ ಇಳುವರಿ ಸರಿಯಾಗಿ ಬರಲ್ಲ. ಸಸಿ ರೇಟು ಹೋದ ವರ್ಷ ತುಂಬ ಕಡಿಮೆ ಇತ್ತು, ಜೊತೆ 100 ಅಥವಾ 120 ರೂಪಾಯಿ ನಡೀತಿತ್ತು. ಈ ವರ್ಷ ಒಂದು ಸಸಿಗೆ 120ರಿಂದ 150 ರೂಪಾಯಿ ನಡೀತಿದೆ. ಇವತ್ತಿನ ಶುಭ ಗಳಿಗೆಯಲ್ಲಿ ಆ ಭೂದೇವಿಯ ಆಶೀರ್ವಾದ ಪಡೆದು ನಾವು ಮೊದಲ ಸಸಿನ ಪ್ಲ್ಯಾಂಟೇಷನ್ ಮಾಡಿದ್ವಿ. ಮುಂದೆ ಒಳ್ಳೆ ರೀತಿಯಲ್ಲಿ ನಮಗೆ ಇಳುವರಿ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಂಡ್ವಿ. ನೋಡಿ, ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋದು ಈಸಿ, ಬಟ್ ಅದನ್ನು ಮೇಂಟೈನ್ ಮಾಡಿ ದಿನನಿತ್ಯ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಬಂಡವಾಳ ಹಾಕೋದು ಈಸಿ, ತೆಗಿಯೋದು ತುಂಬ ಕಷ್ಟ. ಸೊ ಸಮಗ್ರ ಕೃಷಿ ಮಾಡಬೇಕು ಅಂದ್ಕೊಳ್ಳೋರು ಯಾವುದೇ ರೀತಿ ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ಕೆಲಸಕ್ಕೂ ಕೂಡ ಕೈ ಹಾಕಬೇಡಿ. ಎಲ್ಲ ಮುಗಿಸಿ ಇವತ್ತು ಸಸಿ ನೆಟ್ಟು ನೀರು ಬಿಟ್ಟಾಗ ಈ ಥರ ಕಾಣಿಸ್ತಿತ್ತು. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಇಷ್ಟು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.